ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವರ್ಷದ ಅತಿ ದೊಡ್ಡ ನೇಮಕಾತಿ ಅಂತಲೇ ಹೇಳ್ಬೋದು. ಇದನ್ನು SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 5,000 ಬೃಹತ್ ಹುದ್ದೆಗಳ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇವೆಲ್ಲ ಕ್ಲಾರಿಕಲ್ ಹುದ್ದೆಗಳಾಗಿದ್ದು ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥವರು ಅಥವಾ ಅಂತಿಮ ವರ್ಷದ ಪದವಿಯಲ್ಲಿರ್ತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಅಧಿಸೂಚನೆಯ ಕುರಿತು ನೀಡ್ತೇನೆ. ವಿಡಿಯೋವನ್ನು ಆಕಾಂಕ್ಷಿಗಳು ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ವರ್ಷ ಕ್ಲರ್ಕ್ ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳುತ್ತೆ. ಈ ವರ್ಷ ಸುಮಾರು 5,000 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ ಅಂತ ಏನಿದೆಯಲ್ಲ, ಇದೇ ಕ್ಲರ್ಕ್ ಹುದ್ದೆಗಳಾಗಿರುತ್ತೆ. ಅಂದರೆ ಕ್ಲಾರಿಕಲ್ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಎವ್ರಿ ಇಯರ್ ಆಗುತ್ತೆ. ಸೊ ಇಲ್ಲಿ ವಿವಿಧ ರಾಜ್ಯಗಳಲ್ಲಿ ಹುದ್ದೆಗಳು ಇರುತ್ತೆ, ಕರ್ನಾಟಕದಲ್ಲೂ ಕೂಡ ಹುದ್ದೆಗಳು ಇವೆ. ಫಸ್ಟು ಟೋಟಲ್ ವೇಕೆನ್ಸೀಸ್ಗಳನ್ನು ನಾವು ನೋಡೋದಾದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರಿತಾ ಇರತಕ್ಕಂಥ ನೇಮಕಾತಿಯ 5,000 ಹುದ್ದೆಗಳಲ್ಲಿ ಹುದ್ದೆಗಳ ಹಂಚಿಕೆಯಾಗಿದೆ. SC ವರ್ಗಕ್ಕೆ ಒಟ್ಟು 726 ಪೋಸ್ಟ್ ಇದೆ, STಗೆ 440 ಪೋಸ್ಟ್, ಹಾಗೆ OBC ವರ್ಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೀತಾರೆ, ಇಲ್ಲಿ 1,195 ಹುದ್ದೆಗಳು ಇರುತ್ತೆ. EWS ಅಂತೇಳಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿತೀವಿ, ಇದು 488 ಹುದ್ದೆಗಳು ಇದೆ. ಇನ್ನು ಸಾಮಾನ್ಯ ವರ್ಗದವರಿಗೆ 2,151 ಹುದ್ದೆಗಳು ಇದೆ. ಅದೇ ರೀತಿಯಾಗಿ ಒಟ್ಟು ಹುದ್ದೆಗಳು 5,000 ಮತ್ತು PWD ಅಂತ ಇರುತ್ತೆ, ಅಂದರೆ ಪರ್ಸನ್ ವಿತ್ ಡಿಸಬಿಲಿಟಿ ಅಥವಾ ಅಂಗವಿಕಲ ಅಭ್ಯರ್ಥಿಗಳು ಅಂತೇಳಿ, ಅದರಲ್ಲಿ ಒಳ ಮೀಸಲಾತಿ ಇರುತ್ತೆ, ಅವರಿಗೂ ಕೂಡ ಹುದ್ದೆಗಳು ಹಂಚಿಕೆ ಆಗಿರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ಹುದ್ದೆಗಳ ಹಂಚಿಕೆ ಆಗಿದೆ. ಅದೇ ರೀತಿಯಾಗಿ ಈ ಕಡೆ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಕೆಲವೊಂದಿಷ್ಟಿದೆ. ಆ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ವಿವಿಧ ಕೆಟಗರಿಗಳಿಗೆ ಹಂಚಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ. ಸ್ನೇಹಿತರೆ, ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಸಿಕ್ಕಿದೆ ಅಂತಂದರೆ, ಕನ್ನಡ ಬಲ್ಲವರಿಗೆ ಮಾತ್ರ ಈ ಕರ್ನಾಟಕದ ಹುದ್ದೆಗಳು ಇರುತ್ತೆ. ಕೆಟಗರಿ ವೈಸ್ ಇರುತ್ತೆ ಹುದ್ದೆಗಳು. ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 400 ಪೋಸ್ಟ್ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ಬ್ಯಾಕ್ಲಾಗ್ ಪೋಸ್ಟ್ಗಳು ಕೂಡ ಇಲ್ಲಿ ಲಭ್ಯವಿದೆ. ಒಟ್ಟು 26 ಬ್ಯಾಕ್ಲಾಗ್ ಪೋಸ್ಟ್ಗಳು ಇರುತ್ತೆ. ಇದರ ಒಂದು ಎಲಿಜಿಬಿಲಿಟಿ ಏನಿರುತ್ತೆ ಅಂತ ನೋಡೋದಾದರೆ, ಏಜ್ ಲಿಮಿಟ್ ಮೊದಲನೇದಾಗಿ ವಯೋಮಿತಿಯನ್ನು ದಿನಾಂಕ 1/4/2021 ಕನ್ಸಿಡರ್ ಮಾಡಲಾಗುತ್ತೆ. ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ ಇದರ ಮಧ್ಯೆ ಇರಬೇಕಾಗುತ್ತೆ. ಇಲ್ಲಿ ಡೇಟನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರು 2 ಏಪ್ರಿಲ್ 1993 ನಂತರ ಮತ್ತು 1 ಏಪ್ರಿಲ್ 2001ಕ್ಕಿಂತ ಮುಂಚೆ 2 ದಿನಾಂಕಗಳನ್ನು ಹಿಡಿದುಕೊಂಡಂತೆ ಅದರ ಮಧ್ಯೆ ಜನಿಸಿರ್ತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅರ್ಹತೆಯನ್ನು ಹೊಂದ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ಕೆಟಗರಿಗಳಿಗೆ ಅಪ್ಪರ್ ಏಜ್ ಲಿಮಿಟಲ್ಲಿ ಸಡಿಲಿಕೆ ಇರುತ್ತೆ. SC ST ಅವರಿಗೆ ಒಟ್ಟು 5 ವರ್ಷ ಸಡಿಲಿಕೆ ಇರುತ್ತೆ, ಅಂದರೆ 33 ವರ್ಷದವರೆಗೆ ಇವರು ಅರ್ಜಿಯನ್ನು ಸಲ್ಲಿಸ್ಬೋದು. OBC ಅವರಿಗೆ 3 ವರ್ಷ ಸಡಿಲಿಕೆ ಇರುತ್ತೆ, ಅಂದರೆ 31 ಏಜ್ನವರೆಗೂ ಕೂಡ ಸಲ್ಲಿಸಬಹುದು. ಅಂಗವಿಕಲ ಅಭ್ಯರ್ಥಿಗಳಲ್ಲಿ ಇಲ್ಲಿ ಜನರಲ್ ಅಥವಾ EWS ಅಭ್ಯರ್ಥಿಗಳಾಗಿದ್ದರೆ 10 ವರ್ಷ, ಈ PWDಯಲ್ಲಿ SC ST ಕೆಟಗರಿ ಆಗಿದ್ದರೆ 15 ವರ್ಷ, OBC ಕೆಟಗರಿಯವರಾಗಿದ್ದರೆ 13 ವರ್ಷದವರೆಗೂ ಕೂಡ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಇತ್ತು ಅಂತಂದರೆ ಅವರ ಸರ್ವಿಸನ್ನು ಹಿಡಿದುಕೊಂಡಂತೆ 3 ವರ್ಷಗಳ ಹೆಚ್ಚುವರಿ ಅವಕಾಶ ಅವರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಇರುತ್ತೆ. ಅದೇ ರೀತಿಯಾಗಿ ವಿಡೋಸ್ ಇರ್ಬೋದು ಅಥವಾ ಡೈವರ್ಸ್ಡ್ ವುಮೆನ್ ಇರ್ಬೋದು, ಅವರಿಗೆಲ್ಲರಿಗೂ ಕೂಡ 7 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಈಗ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರುತ್ತೆ ಅಂತಂದರೆ, ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಈಕ್ವಲೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಅಥವಾ ತತ್ಸಮಾನ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥವ್ರು, ಅವರ ವಿದ್ಯಾರ್ಹತೆ ಏನಿರುತ್ತಲ್ಲ ಅದು ಅಂಗೀಕೃತ ಯೂನಿವರ್ಸಿಟಿಯಿಂದ ಆಗಿರಬೇಕಾಗುತ್ತೆ. ಸೊ ಅಂಥವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಥವಾ ಎಲಿಜಿಬಿಲಿಟಿಯನ್ನು ಹೊಂದ್ತಾರೆ. ಇನ್ನೊಂದು ಅವಕಾಶ ಇದೆ, ದೋಸ್ ಹೂ ಆರ್ ಇನ್ ಫೈನಲ್ ಇಯರ್ ಆರ್ ಸೆಮಿಸ್ಟರ್ ಆಫ್ ದಿರ್ ಗ್ರಾಜುಯೇಷನ್ ಮೇ ಆಲ್ಸೋ ಅಪ್ಲೈ ಅಂತ ಹೇಳಿದ್ದಾರೆ. ಯಾರು ಅಂತಿಮ ವರ್ಷದ ಪದವಿ ಅಥವಾ ಸೆಮಿಸ್ಟರ್ನಲ್ಲಿ ಇರ್ತಿರಲ್ಲ ಅಂಥವರು ಕೂಡ ಅರ್ಜಿಯನ್ನು ಹಾಕ್ಬೋದು. ಬಟ್ ಅವರ ಪದವಿ 16/8/2021 ಮುಗಿದಿರಬೇಕು, ಅಂದರೆ ಅಷ್ಟೊತ್ತಿಗಾಗಲೇ ನಿಮ್ಮ ರಿಸಲ್ಟ್ ಬಂದಿರಬೇಕಾಗತ್ತೆ. ಸೊ ಅವರ ಆ ಒಂದು ಏನು 16/8/2021 ಇದೆಯಲ್ಲ ಅಷ್ಟರ ಒಳಗೆ ನಿಮ್ಮ ಸೆಮಿಸ್ಟರ್ ಮುಗೀತದೆ ಅಂತ ನಂಗಿದ್ರೆ ನೀವು ಅರ್ಜಿಯನ್ನು ಹಾಕ್ಬೋದು. ಸ್ನೇಹಿತರೆ, ಇದರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, 2 ಟೈರ್ ಎಕ್ಸಾಮ್ ಇರುತ್ತೆ. ಫೇಸ್ 1ನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ, ಆನ್ಲೈನ್ ಬೇಸ್ಡ್ ಈ ಒಂದು ಟೆಸ್ಟನ್ನು ಮಾಡ್ತಕ್ಕಂಥದ್ದು. ಒಟ್ಟು 100 ಅಂಕಗಳಿಗೆ 100 ಪ್ರಶ್ನೆಗಳಿರ್ತಕ್ಕಂಥದ್ದು. ಕೇವಲ 1 ಗಂಟೆ ಸಮಯಾವಕಾಶ ಕೊಡ್ತಾರೆ. ಅದನ್ನು ಉತ್ತೀರ್ಣ ಆಗಿರ್ತಕ್ಕಂಥವ್ರಿಗೆ ಮೇನ್ಸ್ ಎಕ್ಸಾಮಿನೇಷನ್ಗೆ ಕಾಲ್ ಮಾಡ್ತಾರೆ. ಮೇನ್ಸ್ ಎಕ್ಸಾಮ್ನಲ್ಲೂ ಕೂಡ
ಮ್ಯಾಕ್ಸಿಮಮ್ 200 ಅಂಕಗಳಿಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇದು ಕೂಡ ಆನ್ಲೈನ್ ಮೂಲಕ ನಡೀತಕ್ಕಂತಹ ಒಂದು ಪರೀಕ್ಷೆ. ಇಲ್ಲಿ ಅಪಾಯಿಂಟ್ ಆದ ನಂತರ ನಿಮಗೆ ಸಿಗ್ತಕ್ಕಂತಹ ವೇತನ ಇರ್ಬೋದು ಅಥವಾ ಇನ್ನಿತರ ಸೌಲಭ್ಯಗಳು ಏನು ಅಂತಂದರೆ, ಮೊದಲೇದಾಗಿ 17,900 ರೂಪಾಯಿಂದ ವೇತನ ಬೇಸಿಕ್ ಇರುತ್ತೆ. 47,920 ರೂಪೀಸ್ವರೆಗೂ ಕೂಡ ನಿಮ್ಮ ವೇತನ ಇರುತ್ತೆ. ಅದರ ಜೊತೆಗೆ ನಿಮಗೆ HRA ಇರ್ಬೋದು, DA ಇರ್ಬೋದು, ಇನ್ನಿತರ ಸೌಲಭ್ಯಗಳು ಕೂಡ ಸಿಗುತ್ತೆ. ಇಲ್ಲಿ ಕೇಳಿದ್ದಾರೆ 29,000 ನಿಮಗೆ ಪ್ರತಿ ತಿಂಗಳು ಇನಿಷಿಯಲಿ ಅಂದರೆ ಪ್ರಾರಂಭದಲ್ಲಿ ನೀವು ಮೊದಲ ತಿಂಗಳಲ್ಲಿ ತೆಗೆದುಕೊಳ್ಬೋದು. ಗ್ರಾಸ್ ಅಮೌಂಟು ಅಂದರೆ ನಿಮ್ಮ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಎಲ್ಲ ಒಂದು DA ಇರ್ಬೋದು, HRA ಇರ್ಬೋದು, ಎಲ್ಲ ಸೇರಿ ಅಷ್ಟು ಸ್ಯಾಲ್ರಿ ಸಿಗುತ್ತೆ. ಅರ್ಜಿ ಶುಲ್ಕ ಇದೆ. ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀ ಮತ್ತು ಇಂಟಿಮೇಷನ್ ಫೀ ಎರಡು ಸೇರಿರ್ತಕ್ಕಂಥದ್ದು. SC ST ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕರಿಗೆ ಇಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ. ಇನ್ನು ಜನರಲ್ ಇರ್ಬೋದು, OBC ಇರ್ಬೋದು ಮತ್ತು EWS ಅವರಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ನೀವು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕನೂ ಕೂಡ ಪೇ ಮಾಡಬಹುದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ವಿಧಾನ ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ ಇದೆ, bank.sba/careers ಹೋದ್ರಪ್ಪ ಅಂದರೆ ಇಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ 2020ಗೆ ಅಫಿಷಿಯಲ್ ಲಿಂಕ್ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡುವ ಮೂಲಕ ನೀವು ಅರ್ಜಿಯನ್ನು ಸರಿಯಾಗಿ ಸಲ್ಲಿಸಬಹುದು. ಪ್ರಮುಖ ದಿನಾಂಕಗಳು ಏನಿರುತ್ತೆ ಅಂತಂದರೆ, ಆನ್ಲೈನ್ ರಿಜಿಸ್ಟ್ರೇಷನ್ ಆರಂಭ ಆಗ್ತಕ್ಕಂಥದ್ದು ದಿನಾಂಕ 27/4/2021ರಿಂದ, ಕೊನೆ ಆಗ್ತಕ್ಕಂಥದ್ದು 17/5/2021ವರೆಗೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ಟೆಸ್ಟ್ ಕಂಡಕ್ಟ್ ಮಾಡ್ತಕ್ಕಂಥದ್ದು ಪ್ರಿಲಿಮಿನರಿ ಎಕ್ಸಾಮ್ನ ಜೂನ್ 2021 ಅಲ್ಲಿ ಕಂಡಕ್ಟ್ ಮಾಡ್ಬೋದು. ಮೇನ್ಸ್ ಎಕ್ಸಾಮಿನೇಷನ್ ಅನ್ನು ನೋಡೋದಾದರೆ ಮೇನ್ಸ್ ಎಕ್ಸಾಮ್ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಕಂಡಕ್ಟ್ ಮಾಡ್ಬೋದು. ಅವ್ರು ಬಿಟ್ಟಿರ್ತಕ್ಕಂತಹ ಒಂದು ಟೆಂಟೇಟಿವ್ ಡೇಟ್ ಆಗಿರುತ್ತೆ ಇದು. ಸ್ನೇಹಿತರೆ, ಇದಿಷ್ಟು ಕೂಡ ಸದ್ಯಕ್ಕೆ ಸಿಕ್ಕಿರ್ತಕ್ಕಂತಹ ನೋಟಿಫಿಕೇಷನಲ್ಲಿ ಲಭ್ಯವಿರುವಂತಹ ಮಾಹಿತಿಯಾಗಿದೆ. ಇಂದಿನಿಂದ ಆನ್ಲೈನ್ ಅರ್ಜಿ ಕೂಡ ಆರಂಭ ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ ಅಲ್ಲಿ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ಈ ನೋಟಿಫಿಕೇಷನ್ ಇರ್ಬೋದು ಮತ್ತು ಅಪ್ಲೈ ಮಾಡ್ತಕ್ಕಂತಹ ವಿಧಾನ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮುಂತಾದ ಅಫಿಷಿಯಲ್ ಲಿಂಕ್ಗಳು ಕೂಡ ಸಿಗುತ್ತೆ. ಈ ಕೂಡಲೇ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಕೊನೆಯ ದಿನಾಂಕಗಳ ರಶನ್ನು ಕಡಿಮೆ ಮಾಡೋದಕ್ಕೆ ಈಗಲೇ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಬೆಟರ್. ಇದಿಷ್ಟು ಕೂಡ SBI ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಹಿತಿಯಾಗಿದೆ. ಇದೇ ರೀತಿಯ ಮತ್ತೊಂದು ಜಾಬ್ ನೋಟಿಫಿಕೇಷನ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.